ನೀವು ನಡೆದಿಂದಾಗ ಯಾವ ಥರ ಮಾಡಿದ್ರಿ ಈ ಥರ ಸಾಂಬಾರು ಮಾಡೋಕ್ಕಾಗಲ್ಲ ನೋಡ್ರಿ. ಇದನ್ನೇನೈತಲ್ರಿ ನಾವು ಕರಿಗಡುಬು ಮತ್ತು ಒಬ್ಬಟ್ಟು ಅಂದರೆ ಹೋಳಿಗೆ ಮಾಡಿದಾಗ ಮಾತ್ರ ಈ ಥರ ಸಾರು ಮಾಡ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ನಾನಿವತ್ತು ಒಬ್ಬಟ್ಟು ಸಾರು ಅಂದರೆ ಹೋಳಿಗೆ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಕಟ್ಟಿನ ಸಾರು ಅಂತ ಕರಿತೀವಿ ನೋಡ್ರಿ, ಇದಕ್ಕೆ ಕಟ್ಟಿನ ಸಾರು ಅಂತ ಕರಿತೀವಿ. ಈಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಪಟ್ ಅಂತ ನೋಡ್ಕೊಂಬಂದುಬಿಡೋಣ. ಎರಡು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ, ಒಂದು ಅರ್ಧ ಹೊಳಕಿ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿನ, ಮತ್ತು ಕರಿಬೇವು, ಕೊತ್ತಂಬರಿ ಹಾಕೋಂಗಿಲ್ಲ ನಾವು, ಕರಿಬೇವು, ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ, 2 ಈರುಳ್ಳಿ, ಮತ್ತು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ನೋಡ್ರಿ. ನಾನು ಅಲ್ಲಿ ಕರಿಗಡುಬು ಅಂದರೆ ಹೋಳಿಗೆ ಮಾಡೋಕ್ಕೆ ಬೇಯಿಸಿಟ್ಕೊಂಡಿದ್ದೆ, ಅದರಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಮತ್ತು ಕಟ್ಟು ಬೇಳೆ ಏನು ಬಸ್ತಿರ್ತೇವಲ್ಲ ಆ ಕಟ್ಟು ಹಾಕ್ತೀವಿ ನೋಡಿರಿ ನಾವು ಕಟ್ಟಿನ ಸಾರಿಗೆ. ಕಟ್ಟಿನ ಸಾರು ಅಂತಲೇ ನಾವು ಜಾಸ್ತಿ ಕರೆಯೋದು. ಮತ್ತು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ. 2 ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ. ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಫಸ್ಟಿಗೆ ನೀವು ಟೊಮೊಟೊ ಹಣ್ಣು ಕರ್ಕೊಂಬಿಡಿ ನೋಡಿ. ಈ ಥರ ಒಂದು ಬಾಣಲೆಯಲ್ಲಿ ಫಸ್ಟಿಗೆ ಟೊಮೊಟೊ ಹಣ್ಣು ಅಷ್ಟೇ ಕರ್ಕೊಂಡ್ಬಿಡಿ, ಯಾಕಂದರೆ ಅದು ಟೊಮಾಟೊ ಹಣ್ಣು ಬೇಗ ಬೇಯಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ನೋಡಿರಿ, ಇಲ್ಲಿ ಕೊತ್ತಂಬರಿ ಕಾಳು, ಜೀರಿಗೆ, ಒಂದು ಸ್ವಲ್ಪ ಚಕ್ಕಿ, ಒಂದು ಲವಂಗ ಮತ್ತು ಮೆಣಸಿನಕಾಳು, ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಹಾಕಿಲ್ಲ ನಾನು. ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಮತ್ತು ಒಂದು 4 ಮೆಣಸಿನಕಾಳು, ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕಿ, ಏಲಕ್ಕಿ ಚಕ್ಕೆ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ. ಇವಾಗ ಅಷ್ಟನ್ನು ನೀವು ಎಣ್ಣೆಲೇ ಹುರ್ಕೋಬೇಕು ಇದನ್ನು. ಫ್ರೆಂಡ್ಸ್, ಇದು ನೀವು ನಡೆದಿಂದಾಗ ಮಾಡೋಕ್ಕೋದ್ರೆ ಅಷ್ಟೊಂದು ಏನು ಟೇಸ್ಟ್ ಬರೋಲ್ಲ ಸಾಂಬಾರು. ನಾವೇನು ಕರಿಗಡುಬು ಮತ್ತು ಹೋಳಿಗೆ ಮಾಡಿದಾಗ ಮಾತ್ರ ಚೆನ್ನಾಗಿ ಬರುತ್ತೆ ಇದು ಸಾಂಬಾರು. ಬೇಕಾದರೆ ಒಂದ್ಸಲ ಟ್ರೈ ಮಾಡಿರಿ ನೋಡಿ. ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ನಾನು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೊಬ್ಬರಿ ಹಾಕ್ಕೋಬೇಕು ನೋಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಕರಿಬೇವು, ಬೆಳ್ಳುಳ್ಳಿ, ಲಾಸ್ಟಿಗೆ ಕೊಬ್ಬರಿ ಹಾಕ್ಬೇಕ್ರಿ ನೋಡಿ. ಇವಾಗ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಖಾರ ಪುಡಿ ಹಾಕಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಮತ್ತು ನೋಡಿ. ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಾನು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಇದು ತುಂಬ ಸ್ಟ್ರಾಂಗ್ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಪುಡಿ ಇಷ್ಟೇ ನೋಡಿರಿ ನಾನಿಲ್ಲಿ ಹಾಕ್ತಾ ಇರೋದು. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. 2 ಟೊಮೊಟೊ ಹಣ್ಣು, 2 ಈರುಳ್ಳಿ ಮತ್ತು ಕರಿಬೇವು, ನೆಕ್ಸ್ಟ್ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡೆ. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಕೊತಾ ಇದೆ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಾಳು ಸಿಡಿಸಿ ಕರಿಬೇವು ಹಾಕಿಬಿಟ್ಟು, ಆಮೇಲೆ ಆವಾಗಲೇ ನಾನು ಹುಳಿ ಏನು ಸೋಸಿಟ್ಕೊಂಡಿದ್ನಲ್ಲ ಹುಳಿನ, ಆ ಹುಳಿ ಹಾಕ್ತಾಯಿದ್ದೀನಿ. ಆಮೇಲೆ ಕಟ್ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಕಟ್ ಅಂದರೆ ನಾವೇನು ಹೆಸರು ಕಾಯಕ್ಕೆ ಇಟ್ಟಿರ್ತೇವಲ್ಲ, ಬೇಳೆ ಹಾಕಿ ಅದನ್ನು ನಾವು ಬಸಿತೇವಲ್ಲ ನೀರು, ಅದಕ್ಕೆ ನಾವು ಕಟ್ಟು ಅಂತ ಕರಿತೀವಿ. ಅದನ್ನು ಹಾಕಿದರೆ ಭಾಳ ಟೇಸ್ಟ್ ಕೊಡುತ್ತೆ ಇದು ಕಟ್ಟಿನ ಸಾರು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಉಪ್ಪು ಹಾಕಿ ಇದನ್ನು ಕುದಿಯೋಕೆ ಇಟ್ಬಿಡೋಣ ನೋಡಿ. ಬೆಲ್ಲ, ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಕಟ್ಟಿನ ಸಾರು, ನೀವೇ ಹೇಳ್ತೀರಾ ನನಗೆ. ಇವಾಗ ನೋಡಿ, ಇದು ಆರಿದೆ ಫುಲ್ಲು. ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇದೇ ಬೇಳೆ ಹಾಕ್ತಾಯಿದ್ದೀನಿ ನೋಡಿ ನಾನು. ಇಲ್ಲಿ ಮಿಕ್ಸಿನೇ ಮಾಡಿದ್ದಾಯಿತು ಫ್ರೆಂಡ್ಸ್ ನೋಡಿ. ಇವಾಗ ಈ ಥರ ಸಣ್ಣಗೆ ಮಾಡ್ಕೊಂಬಂದಿದ್ದೆ ನಾನು ಮಿಕ್ಸಿನ. ಆ ಕಡೆ ನಾನು ಹುಣಸೆ ಹಣ್ಣು ಮತ್ತು ಕಟ್ಟೆ ಎಲ್ಲ ಕುದಿಯೋ ಕಟ್ಟಿದ್ನಲ್ಲ, ಅದಕ್ಕೆ ಇದನ್ನು ನೀವು ಸ್ವಲ್ಪ ನೀರು ಹಾಕಿ ಕಲಸಿಬಿಟ್ಟು ಅದಕ್ಕೆ ಹಾಕಬೇಕು ನೋಡಿ. ಇವಾಗ ನೋಡಿ, ನಿಮಗೆ ನೀರು ಭಾಳ ನಮಗೆ ಮಂದಕ್ಕೆ ಬೇಕು ಅನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ. ನೀರು ಜಾಸ್ತಿ ಇರಲಿ ಅನ್ನೋದಾದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ಎಷ್ಟು ನೀವು ಕುದಿಸ್ಕೊತ ಬರ್ತಿರಲ್ಲ ಅಷ್ಟು ಟೇಸ್ಟ್ ಆಗುತ್ತೆ. ನೀವು 3 ದಿವಸ ಇಟ್ಟರು ಏನೂ ಆಗೋಲ್ಲ ನೋಡಿ, ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನೀವೇ ಹೇಳ್ತೀರ ನನಗೆ. ನಾನು ಅದನ್ನು ಪೂರ್ತಿ ಇದಕ್ಕೆ ಹಾಕಿ ಕುದಿಸ್ತಾ ಇದ್ದೇನೆ ನೋಡಿ. ಇವಾಗ ಈ ಸಾಂಬಾರು ಮಾತ್ರ ನೀವು ಕುದಿಸಿದಷ್ಟು ಟೇಸ್ಟ್ ಬರ್ತೈತಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿರಿ, ನಾನು ಇದನ್ನು ಕುದಿಸ್ತಾ ಇದ್ದೀನಿ. ಸ್ವಲ್ಪ ಮಂದಗೆ ಮಾಡ್ತೀವಿ ರೀ ನಾವು, ನೀರು ಇರೋಂಗಿಲ್ಲ ನಮ್ಮ ಮನೇಲಿ. ಸ್ವಲ್ಪ ಮಂದಗೆ ಮಾಡ್ತೀವಿ ನಾವು, ಯಾಕಂದರೆ ಇದು ಎಷ್ಟು ನಾವು ಕುದಿಸ್ಕೊತ ಬರ್ತೇವಲ್ಲ ಅಷ್ಟು ಟೇಸ್ಟ್ ಆಗುತ್ತೆ. ನೀವು ಇದೇ ಸಾಂಬಾರು ನಡೆದಿಂದಾಗ ಮಾಡೋಕ್ಕೋದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ. ನಾವು ಹೋಳಿಗೆ ಮತ್ತು ಕರಿಗಡುಬು ಮಾಡಿದಾಗ ಮಾಡೋಷ್ಟು ಸಾರು ನಡೆದಿಂದಾಗ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ನಮ್ಮ ಹಳ್ಳಿ ಸೈಡ್ ನಾವು ಇದಕ್ಕೆ ಕಟ್ಟಿನ ಸಾರು ಮಾಡಿದ್ವಿ, ನಾವು ಕಟ್ಟಿನ ಸಾರು ಮಾಡಿದ್ವಿ ಅಂತ ಕರಿತೀವಿ ರೀ. ಕೆಲವೊಬ್ರು ಒಬ್ಬಟ್ಟು ಸಾರು ಅಂತಾರೆ, ನಾವಿಲ್ಲಿ ಕಟ್ಟಿನ ಸಾರು ಅಂತಲೇ ಕರಿತೀವಿ ನೋಡಿರಿ. ನಿಮಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಒಬ್ಬಟ್ಟು ಸಾರು ಅಂತ ಹೇಳಿದ್ದೀನಿ. ನಾವು ಕರಿಯೋದಿಲ್ಲಿ ಕಟ್ಟಿನ ಸಾರು ಅಂತಲೇ ಕರಿತೀನಿ. ಇಲ್ಲಿ ನೋಡಿರಿ, ಫುಲ್ಲು ಇದನ್ನು ಕುದಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಕುದಿಬೇಕು ಫ್ರೆಂಡ್ಸ್, ಇದನ್ನು ಕುದಿಯೋಕೆ ಇಟ್ಬಿಡಿ. ನೀಟಾಗಿ ಕುದ್ದಾದ್ಮೇಲೆ ನೋಡಿರಿ, ನೀವು ಬೇಕಾದ್ರೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕರ್ಕೊಳ್ಳಿ, ಇಲ್ಲ ಅನ್ನೋರಾದರೆ ಖಾರ ಪುಡಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ಖಾರ ಪುಡಿನೇ ಯೂಸ್ ಮಾಡ್ತೀನಿ, ಅಷ್ಟೊಂದು ಒಣಮೆಣಸಿನ್ಕಾಯಿ ಏನು ಹಾಕಲ್ಲ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಇದೇ ಸಪೋರ್ಟು ಇದೇ ಥರ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಆ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಹಬ್ಬ ಇತ್ತಲ್ವ, ಹೇಗಿದ್ರು ಮಾಡ್ತಾಯಿದ್ದೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಿಸಿ ಬಿಸಿ ಅನ್ನನೂ ರೆಡಿಯಾಗಿತ್ತು, ಸಾಂಬಾರು ರೆಡಿ ಆಗೈತಿ. ನೋಡ್ಕೊಂಬಂದ್ಬಿಡೋಣ ಬನ್ನಿ. ಇವತ್ತಿಂದ ಏನೇನು ಐಟಮ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಪಟ್ ಅಂತ. ಸಾಂಬಾರು ರೆಡಿ ಆಯ್ತು ನೋಡಿರಿ, ಕಟ್ಟಿನ ಸಾರು ರೆಡಿ ಆಗೈತಿ, ಅನ್ನನೂ ರೆಡಿ ಆಗಿತ್ತು. ಒಂದೇ ಒಂದು ಸಲ ಇದೇ ಥರ ಸಾಂಬಾರು ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಿಜಯದಶಮಿ ಇತ್ತಲ್ವ, ಹಾಗಾಗಿ ಮಾಡ್ತಾಯಿದ್ದೆ, ನಿಮಗೂ ತೋರಿಸ್ತಾ ಇದ್ದೆ ನೋಡಿರಿ. ಇಲ್ಲಿ ನೋಡಿರಿ ಕರಿಗಡುಬು ಮಾಡಿಟ್ಟಿದ್ದೆ, ಒಂದು ಸ್ವಲ್ಪ ಪುರಿ ಮಾಡಿಟ್ಟಿದ್ದೆ. ಇವತ್ತಿಗೆ ನೈವೇದ್ಯಕ್ಕೆ ಅಂತಲೇ ಕರಿಗಡುಬು ಮಾಡಿದ್ದೆ. ಬನ್ನಿ ಮರಕ್ಕೆ ನೈವೇದ್ಯ ಕೊಡಬೇಕಲ್ಲ ಅಂತ ಸಾಂಬಾರು ರೆಡಿಯಾಗಿತ್ತು. ನೆಕ್ಸ್ಟ್ ಬಂದಿಲ್ಲಿ ಅಕ್ಕಿ ಪಾಯಸನೂ ಮಾಡಿಟ್ಟಿದ್ದೆ. ಆಮೇಲೆ ಪಲ್ಯ ಮಾಡಿಟ್ಟಿದ್ದೆ ನೋಡಿ, ಹೀರೆಕಾಯಿ ಪಲ್ಯ ಮತ್ತು ಕೋಸಂಬರಿ. ಇಷ್ಟು ಇವತ್ತಿಂದು ಅಡುಗೆ ಆಗಿತ್ತು ರೀ ನಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.